ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಾವು GDSನಿಂದ MTS ಪ್ರಮೋಷನ್ ಎಕ್ಸಾಮಿನೇಷನ್ನ ತಯಾರಿ ಬಗ್ಗೆ ಮಾತಾಡೋಣ. ಹಾಗೆ ಅಧಿಸೂಚನೆ ದಿನಾಂಕಗಳು, ವೇಕೆನ್ಸೀಸು ಎಷ್ಟು ತಗೊಳ್ತಾರೆ, ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಏನಿರಬೇಕು, ಏಜ್ ಲಿಮಿಟು, ಸರ್ವಿಸ್ ಎಲಿಜಿಬಿಲಿಟಿ, ಮತ್ತು ಎಕ್ಸಾಮಿನೇಷನ್ ಪ್ಯಾಟ್ರನ್ನು ಮತ್ತು ಎಕ್ಸಾಮಿನೇಷನ್ ಸಿಲೆಬಸ್ನ ಬಗ್ಗೆ ಮಾತಾಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿರ್ದೇಶಕರಿಂದ ನೋಟಿಫಿಕೇಶನ್ನ 8ನೇ ತಾರೀಕು ಜುಲೈರಂದು ಅಧಿಸೂಚನೆ ಹೊರಡಿಸಲಾಗುತ್ತೆ. ತದನಂತರದಲ್ಲಿ ಸರ್ಕಲ್ ಲೆವೆಲಲ್ಲಿ ಡೀಟೇಲ್ ನೋಟಿಫಿಕೇಶನ್ಗಳನ್ನ 16ನೇ ತಾರೀಕು ಜುಲೈರಂದು, ಅಂದರೆ ನಿರ್ದೇಶಕರಿಂದ ನೋಟಿಫಿಕೇಶನ್ ಬಂದು 8 ದಿನದಲ್ಲಿ ಸರ್ಕಲ್ ಲೆವೆಲಲ್ಲಿ ಡೀಟೇಲ್ ನೋಟಿಫಿಕೇಶನ್ ಬರುತ್ತೆ. ತದನಂತರ ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ನು 8ನೇ ತಾರೀಕು ಆಗಸ್ಟ್ 8ನೇ ತಾರೀಕು ಇರುತ್ತೆ. ಇದು ಟೆಂಟೇಟಿವ್ ಡೇಟ್ ಆಗಿರುತ್ತೆ. ಇದು ಡೇಟ್ ಚೇಂಜಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಟೆಂಟೇಟಿವ್ ಡೇಟ್ ಆಫ್ ಎಕ್ಸಾಮಿನೇಷನ್ನು 31ನೇ ತಾರೀಕು ಆಗಸ್ಟ್ ಆಗಿರುತ್ತೆ. ವೇಕೆನ್ಸೀಸು ಜನವರಿ 1ನೇ ತಾರೀಕು 2025ರಿಂದ 31 ಡಿಸೆಂಬರ್ 2025 ಒಳಗಾಗಿ ಇರ್ತಕ್ಕಂಥ ಒಟ್ಟು ವೇಕೆನ್ಸೀಸ್ಗಳನ್ನ ತುಂಬಲಾಗುತ್ತೆ ಈ ವರ್ಷದ ಒಂದು ಎಕ್ಸಾಮಿನೇಷನ್ನಲ್ಲಿ. ಮತ್ತು ಎಜುಕೇಷನ್ ಕ್ವಾಲಿಫಿಕೇಷನ್ನು ಯಾವುದೇ ರೀತಿಯ ಎಜುಕೇಷನ್ ಕ್ವಾಲಿಫಿಕೇಷನ್ನು ಬೇಕಾಗಿಲ್ಲ. ಮತ್ತು ಏಜ್ ಲಿಮಿಟು ಯಾವುದೇ ಏಜ್ ಲಿಮಿಟ್ ಇಲ್ಲ. ಎಷ್ಟು ವರ್ಷದವರು, ಎಷ್ಟು ಏಜ್ನವರಾದರೂ ಬರಿಬೋದು. 60 ವರ್ಷದವರು ಬರಿಬೋದು, 64 ವರ್ಷದವರು ಬರಿಬೋದು. ಸರ್ವಿಸ್ ಎಲಿಜಿಬಿಲಿಟಿ 3 ವರ್ಷ ರೆಗ್ಯುಲರ್ ಎಂಗೇಜ್ಮೆಂಟ್ ಆಗಿರಬೇಕಾಗುತ್ತೆ. 1 ಇಯರ್ ರಿಲ್ಯಾಕ್ಸೇಷನ್ನು ಲಾಸ್ಟ್ ಇಯರ್ ಮಾತ್ರ ಇತ್ತು, ಈ ವರ್ಷಕ್ಕೆ ಇಲ್ಲ. ಲಾಸ್ಟ್ ಇಯರು ರಿಲ್ಯಾಕ್ಸೇಷನ್ನ ನೋಟಿಫಿಕೇಶನ್ನಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. 1 ಇಯರ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ದ ವೇಕೆನ್ಸಿ ಇಯರ್ 2024 ಅಂತ ಮೆನ್ಷನ್ ಮಾಡಿದ್ದಾರೆ. ಈ ವರ್ಷ ಇಲ್ಲ. ಈ ವರ್ಷ ಏನಾದರೂ ಚೇಂಜಸ್ ಇದ್ದರೆ ಅದು ಡೀಟೇಲ್ ನೋಟಿಫಿಕೇಶನಲ್ಲಿ ತಿಳಿಸಲಾಗುತ್ತೆ. ಹಾಗೆಯೇ ಪ್ಯಾಟ್ರನ್ ಆಫ್ ದಿ ಎಕ್ಸಾಮಿನೇಷನ್ ನೋಡೋದಾದರೆ GDS ಟು MTSಗೆ ಒಂದೇ ಪೇಪರ್ ಆಗಿರುತ್ತೆ. ಅದು ಬೇಸಿಕ್ ಪೋಸ್ಟಲ್ ನಾಲೆಡ್ಜ್ ಹಾಗೂ ಜನರಲ್ ಅವೇರ್ನೆಸ್ ಪೇಪರ್ ಆಗಿರುತ್ತೆ. ಟೋಟಲ್ 100 ಮಾರ್ಕ್ಸು, 60 ಮಿನಿಟ್ಸ್ ಟೈಮ್ ಡ್ಯೂರೇಷನ್ ಇರುತ್ತೆ. ಅದರಲ್ಲಿ ಪಾರ್ಟ್ ಎ, ಪಾರ್ಟ್ ಬಿ ಬರುತ್ತೆ. ಪಾರ್ಟ್ ಎ ಪೋಸ್ಟಲ್ ನಾಲೆಡ್ಜ್ ಆಗಿರುತ್ತೆ, ಪಾರ್ಟ್ ಬಿ ಜನರಲ್ ಅವೇರ್ನೆಸ್ ಆಗಿರುತ್ತೆ. ಮ್ಯಾಕ್ಸಿಮಮ್ ಮಾರ್ಕ್ಸು 60 ಮಾರ್ಕ್ಸ್ ಆಗಿರುತ್ತೆ. ಪಾರ್ಟ್ ಎದಲ್ಲಿ ಕ್ವಶನ್ಸು 30 ಕ್ವಶನ್ಸ್, 1 ಕ್ವಶನ್ಗೆ 2 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿದಲ್ಲಿ 40 ಮಾರ್ಕ್ಸು, 20 ಕ್ವಶನ್ಸು, ಸೇಮ್ 2 ಮಾರ್ಕ್ಸ್ ಫಾರ್ ಈಚ್. ಹಾಗೇನೆ ಸಿಲೆಬಸ್ ಆಫ್ ದಿ ಎಕ್ಸಾಮಿನೇಷನ್ ನೋಡೋದಾದ್ರೆ ಪೇಪರ್ 1 ಬೇಸಿಕ್ ಪೋಸ್ಟಲ್ ನಾಲೆಡ್ಜು, ಪಾರ್ಟ್ ಎ ಪೋಸ್ಟ್ ಆಫೀಸ್ ಗೈಡ್ ಪಾರ್ಟ್ 1 ಅಂತ ಈ ಬುಕ್ಸ್ ಬರುತ್ತೆ. ಇದೊಂದು ಬುಕ್ನ ಓದಬೇಕಾಗುತ್ತೆ. ಈ ಬುಕ್ಸ್ನಲ್ಲಿ ಈ ಟಾಪಿಕ್ಸ್ಗಳೆಲ್ಲ 23 ಕ್ವಶನ್ಸ್ಗಳು ಬರ್ತವೆ. ಆರ್ಗನೈಸೇಷನ್ ಆಫ್ ಡಿಪಾರ್ಟ್ಮೆಂಟು, ಟೈಪ್ ಆಫ್ ಪೋಸ್ಟ್ ಆಫೀಸಸ್ಸು, ಬಿಸ್ನೆಸ್ ಅವರ್ಸ್, ಪೇಮೆಂಟ್ ಆಫ್ ಪೋಸ್ಟೇಜು, ಸ್ಟ್ಯಾಂಪ್ಸ್, ಸ್ಟೇಷನರಿ, ಜನರಲ್ ರೂಲ್ಸ್ ಆಸ್ ಟು ಪ್ಯಾಕಿಂಗ್, ಸೀಲಿಂಗ್, ಪೋಸ್ಟಿಂಗ್, ಮ್ಯಾನರ್ ಆಫ್ ಅಫಿಕ್ಸಿಂಗ್ ಪೋಸ್ಟೇಜ್ ಸ್ಟ್ಯಾಂಪ್ಸ್, ಮೆಥಡ್ಸ್ ಆಫ್ ಅಡ್ರೆಸ್, ಪೋಸ್ಟ್ ಬಾಕ್ಸಸ್, ಪೋಸ್ಟ್ ಬ್ಯಾಗ್ಸ್, ಡ್ಯೂಟೀಸ್ ಆಫ್ ಲೆಟರ್ ಬಾಕ್ಸ್ ಪಿಯನ್, ಅಫಿಷಿಯಲ್ ಪೋಸ್ಟ್ ಆರ್ಟಿಕಲ್ಸ್, prohibited postal articles, products and services, mails and banking and remittances, insurance, stamps, business. ಇದಿಷ್ಟು ಟಾಪಿಕ್ಸ್ ಈ ಬುಕ್ಸ್ನಿಂದ ಬರುತ್ತೆ. ಇದರಲ್ಲಿ ಟೋಟಲ್ 23 ಕ್ವಶನ್ಸ್ ಬರುತ್ತೆ ಈ ಒಂದು ಬುಕ್ಸಿಂದ. ಮತ್ತೆ ಮತ್ತೊಂದು ಬುಕ್ ಪೋಸ್ಟಲ್ ಮ್ಯಾನ್ಯುಯಲ್ 5 ಅಂತ. ಇದರಲ್ಲಿ ಚಾಪ್ಟರ್ 1 ಬರುತ್ತೆ, ಡೆಫಿನೇಷನ್ಸ್. ಚಾಪ್ಟರ್ 1 ಮಾತ್ರ ಈ ಒಂದು ಪೇಪರ್ಗೆ ಕೇಳಾಗುತ್ತೆ, ಬೇರೆ ಯಾವ ಚಾಪ್ಟರ್ ಓದೋ ಅವಶ್ಯಕತೆ ಇಲ್ಲ ಈ ಬುಕ್ಕಿಂದ. ಅದರಲ್ಲಿ ಡೆಫಿನೇಷನ್ಸ್ 7 ಕ್ವಶನ್ಗಳನ್ನ ಕೇಳಲಾಗುತ್ತೆ. ಎಲ್ಲ ಕ್ವಶನ್ಸು ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ, ಯಾವುದೇ ರೀತಿ ರಿಟರ್ನ್ ಎಕ್ಸಾಮಿನೇಷನ್ ಇರೋದಿಲ್ಲ. ಪಾರ್ಟ್ ಬಿ ನೋಡೋದಾದ್ರೆ ಇದು ಜನರಲ್ ಅವೇರ್ನೆಸ್ ಪೇಪರ್ ಆಗಿರುತ್ತೆ. ಇದರಲ್ಲಿ ಜನರಲ್ ಅವೇರ್ನೆಸ್ ಪೇಪರು ಮತ್ತು ಇದರಲ್ಲಿ ಸಪೋರ್ಟ್ ಆಗುತ್ತೆ ಬೇಸಿಕ್ ಅರ್ಥಮೆಟಿಕ್, ಬೇಸಿಕ್ ಮ್ಯಾಥ್ಸ್ ಆಗಿರುತ್ತೆ. ಇದು ಟಾಪಿಕ್ಸಲ್ಲಿ 1 to 3 ಕ್ವಶನ್ಸು ಈಚ್ ಟಾಪಿಕ್ ಅಂತ ಕೊಟ್ಟಿದ್ದಾರೆ. ಒಂದು ಟಾಪಿಕಿಂದ 1 ರಿಂದ 3 ಕ್ವಶನ್ಗಳ ಕೇಳಲಾಗುತ್ತೆ. ಒಟ್ಟು ಟೋಟಲ್ ಕ್ವಶನ್ಸು 10 ಕ್ವಶನ್ಸ್ ಬರುತ್ತೆ ಈ ಒಂದು ಜನರಲ್ ಅವೇರ್ನೆಸ್ ಟಾಪಿಕ್ ಇಂದ.
ಇಂಡಿಯನ್ ಜಿಯೋಗ್ರಫಿ ಇರುತ್ತೆ, ಸಿವಿಕ್ಸ್ ಇರುತ್ತೆ, ಜನರಲ್ ನಾಲೆಡ್ಜ್ ಇರುತ್ತೆ, ಮತ್ತು ಇಂಡಿಯನ್ ಕಲ್ಚರು, ಫ್ರೀಡಮ್ ಸ್ಟ್ರಗಲ್ ಇರುತ್ತೆ, ಎಥಿಕ್ಸು, ಮಾರಲ್ ಸ್ಟಡಿ ಇರುತ್ತೆ. ಬೇಸಿಕ್ ಮ್ಯಾಥ್ಸಲ್ಲಿ 10 ಕ್ವಶನ್ಸ್ ಕೇಳಲಾಗುತ್ತೆ. ಒಂದು ಟಾಪಿಕ್ಕಿಂದ 1ರಿಂದ 2 ಕ್ವಶನ್ಗಳನ್ನ ಕೇಳಲಾಗುತ್ತೆ. ಫಸ್ಟ್ ಟಾಪಿಕ್ ಬೋರ್ಡ್ ಮಾಸು, ಬ್ರಾಕೆಟ್ಸ್, ಆರ್ಡರ್ಸು, ಡಿವಿಷನ್ನು, ಮಲ್ಟಿಪ್ಲಿಕೇಶನ್ನು, ಎಡಿಷನ್ನು, ಸಬ್ಟ್ರಾಕ್ಷನ್ ಅವೆಲ್ಲ ಬೇಸಿಕ್ ಇರುತ್ತೆ. ಮತ್ತು ಪರ್ಸೆಂಟೇಜು, ಪ್ರಾಫಿಟ್ ಆ್ಯಂಡ್ ಲಾಸು, ಸಿಂಪಲ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ನು, ಅವರೇಜ್ ಕ್ಯಾಲ್ಕುಲೇಷನ್ನು, ಟೈಮ್ ಆ್ಯಂಡ್ ವರ್ಕು, ಟೈಮ್ ಆ್ಯಂಡ್ ಡಿಸ್ಟೆನ್ಸು, ಯೂನಿಟ್ರಿ ಮೆಥಡು, ಇವಿಷ್ಟರಿಂದ 10 ಕ್ವಶನ್ಸ್ಗಳನ್ನ ಕೇಳಲಾಗುತ್ತೆ. ಮ್ಯಾಕ್ಸಿಮಮ್ 40 ಮಾರ್ಕ್ಸ್ ಇರುತ್ತೆ. ಪಾರ್ಟ್ ಬಿ ಅಲ್ಲಿ 20 ಕ್ವಶನ್ಸ್, 2 ಮಾರ್ಕ್ಸ್ ಪರ್ ಏಜ್. ಇದಿಷ್ಟು ಈ ವಿಡಿಯೋದ ಮಾಹಿತಿ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಇನ್ನು ಪೋಸ್ಟ್ ಮ್ಯಾನು, PA ಮತ್ತು IP ಎಕ್ಸಾಮ್ನ ಬಗ್ಗೆ ಮಾತಾಡ್ತೇನೆ. ಧನ್ಯವಾದಗಳು.